ಅಲ್ಲ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ, ಕನ್ಫರ್ಮ್ ಮಾಡಬೇಕಾಗಿರೋದು ಪಾರ್ಟಿ, ಪಕ್ಷ, ಜನ. ಖಂಡಿತ ನಾನು ನನ್ನ ಸ್ಟ್ಯಾಂಡ್ ಏನು, ನನ್ನ ನಿಲುವೇನು ಅನ್ನೋದನ್ನು ಹೇಳಿದ್ದೀನಿ. ನನಗೆ ನೀವೇ ಈಗ ಓಪನ್ ಆಗಿ ಒಂದು ಪ್ರಶ್ನೆ ನಾನು ಮಾಧ್ಯಮದವ್ರನ್ನೇ ಕೇಳ್ತೀನಿ. ಈ 1 ವರ್ಷದಿಂದಲೂ ನಿಮ್ಮ ಮಾಧ್ಯಮಗಳಲ್ಲೇ ಪ್ರತಿದಿನ ಬೆಳಗ್ಗೆ ನನ್ನನ್ನು ಕಾಂಗ್ರೆಸ್ಸಿಗೆ ಸೇರಿಸಿದ್ದೀರ, ಮಧ್ಯಾಹ್ನಕ್ಕೆ BJPಗೆ ಸೇರಿಸಿದ್ದೀರ, ಸಾಯಂಕಾಲಕ್ಕೆ ಬೆಂಗಳೂರು ನಾರ್ತ್ ಅಂತ ಹೇಳಿದ್ದೀರ, ನೆಕ್ಸ್ಟ್ ಡೇ ಮತ್ತೆ ಇಲ್ಲ ಅವ್ರು ಮಂಡ್ಯದಲ್ಲೇ ನಿಂತಾರೆ ಅಂತೀರ, ಇನ್ನೊಂದು ಈಗ ಹೊಸದಾಗಿ ಬೆಂಗಳೂರು ರೂರಲ್ ಅಂತಲೂ ಬೇರೆ ಸೇರಿಸಿದ್ದೀರ, ಬೇರೆ ಒಂದು ಚಾನಲ್ ನೋಡಿದ್ರೆ ಮೈಸೂರಿಗೆ ಸುಮ್ಲತಾ ಅಂತಲೂ ಹಾಕಿದ್ದಾರೆ. ಸೊ ಇಷ್ಟು ಕಡೆನೂ ಈ ರೀತಿಯ ಒಂದು ಊಹಾಪೋಹ, ಒಂದು ಸ್ಪೆಕ್ಯುಲೇಷನ್ಸು, ರೂಮರ್ಸು ಆಗ್ತಾನೆ ಬಂದಿದೆ. ಈಗ ಬೆಂಗಳೂರು ಉತ್ತರ ಅಥವಾ ಇನ್ನೊಂದು ಕಡೆ ಹೋದರೆ ಮೇ ಬಿ ನನಗೆ ಇಷ್ಟು ಚಾಲೆಂಜಸ್ ಇರಲ್ವೇನೋ. ಅದು ನನಗೆ ಕೆಲವ್ರು ಹೇಳಿದ್ದು, ಮಂಡ್ಯ ಅಂದರೆ ನಿಮಗಿಲ್ಲಿ JDSದು ಇದು ಅದು ಎಲ್ಲ ಚಾಲೆಂಜಸ್ ಇರುತ್ತೆ, ಒಂದೇ ಈಗ ಮೈತ್ರಿಲಿ ಇರೋದ್ರಿಂದ ನೀವು ನಾರ್ತ್ ಅಂತ ಹೋದರೆ ಅದು ತುಂಬ ಸುಲಭ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಾನು ಯಾಕೆ ಮಂಡ್ಯ ಅಂತಲೇ ನಾನು ಸ್ಟಿಕ್ ಆನ್ ಆಗ್ತಾ ಇದ್ದೀನಿ, ನೀವೇ ಹೇಳಿ. ಅಲ್ಲಲ್ಲ, ನೀವು ಹೇಳಿ, ನೀವು ಸ್ಪೆಕ್ಯುಲೇಷನ್ ಸರಿ ಸರಿ ಬೇರೆ ಪಕ್ಷದವರು ಹೇಳಿರ್ತಾರೆ, ನಾವು ಸುಮಲತಾ ಭೇಟಿ ಮಾಡಿ. ಅಲ್ಲಲ್ಲ, ನೀವು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ಇಷ್ಟು ಸ್ಪೆಕ್ಯುಲೇಟ್ ಮಾಡೋರು ಇದನ್ನು ಸ್ಪೆಕ್ಯುಲೇಟ್ ಮಾಡಿ. ವೈ ಡಸ್ ಸುಮಲತಾ ವಾಂಟ್ ಟು ಕಂಟೆಸ್ಟ್ ಓನ್ಲಿ ಫ್ರಮ್ ಮಂಡ್ಯ, ವಿಚ್ ಇಸ್ ಮೋರ್ ಡಿಫಿಕಲ್ಟ್ ಅನ್ನೋದನ್ನ ನೀವು ಹೇಳಿ. ಅಲ್ಲ, ನೀವು ನಾನು ಹೇಳಿದ್ದೀನಿ ಅಂತ ನೀವು ಊಹಾಪೋಹ ನಿಲ್ಸೋದು ಇಲ್ಲ. ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ನೀವು ಅದಕ್ಕೆ ಬೇರೆ ಒಂದು ಹೆಡ್ಲೈನ್ ಕೊಟ್ಟು ನೀವು ಹಾಕೇ ಹಾಕ್ತೀರಾ. ನಾನು ಎಷ್ಟು ಸಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಇದೇ ಮನೆಯಲ್ಲಿ ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಇಲ್ಲೇ ಕೂತ್ಕೊಂಡು ನಾನು ಅಷ್ಟು ಸ್ಪಷ್ಟವಾಗಿ ಒತ್ತಿ ಪ್ರತಿ ಅಕ್ಷರವನ್ನು ಒತ್ತಿ ಹೇಳಿದ್ದೀನಿ. ಇನ್ನು ಅದಕ್ಕಿಂತ ನಾನು ಕ್ಲಾರಿಟಿ ಏನು ಕೊಡೋದು? ನೀವು ಪಕ್ಷಕ್ಕೆ ಸೇರ್ಕೊಳ್ತೀರಾ ಅಂತ ಗೊತ್ತಿರಲಿಲ್ಲ BJPಗೆ, ಈಗ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರಗಳು ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಒಂದಷ್ಟು ನಿಮ್ಮ ವೈಯಕ್ತಿಕ ನಿಲುವುಗಳು ಏನಾಗಿರ್ಬೋದು ಅಂತ ನೋಡಿ. ಹೈಕಮಾಂಡ್ನ ಮೀಟ್ ಮಾಡಿದಾಗಲೂ, ಹೈಕಮಾಂಡ್ನ ನಾನು ಇದೇನು ಫಸ್ಟ್ ಟೈಮ್ ಅಲ್ಲ ಮೀಟ್ ಮಾಡ್ತಿರೋದು. ಹೈಕಮಾಂಡ್ ಜೊತೆಯಲ್ಲಿ ನನ್ನ ಟಚ್ಚಲ್ಲೇ ಇರ್ತಾರೆ, ಮಾತಾಡಿಸ್ತಾನೆ ಇರ್ತಾರೆ. ಡೆಲ್ಲಿಗೆ ನಾನು ಸೆಷನ್ಸ್ಗೆ ಹೋದಾಗಲೂ ಅಥವಾ ಕಮಿಟಿ ಮೀಟಿಂಗ್ಸ್ಗೆ ಹೋದಾಗಲೂ ಎಲ್ಲರೂ ಅಲ್ಲಿ ಸಿಗ್ತಾರೆ, ಮಾತಾಡ್ತಾರೆ, ಮುಂದಿನದೇನು ಅನ್ನೋ ಅಂತ ಕ್ಯಾಶುವಲ್ ಡಿಸ್ಕಷನ್ಸ್ ನಡೆಯುತ್ತೆ. ಇದೇನು ಫಸ್ಟ್ ಏನೋ ದಿಢೀರಂತ ನಾನು ಮಾತಾಡ್ತಿದ್ದಲ್ಲ. ಅಲ್ಲಲ್ಲ, ಆ ರೀತಿ ನಾವು ಯಾವತ್ತೂ ಪ್ರತಿಯೊಂದು ಹೆಜ್ಜೆ ಚುನಾವಣೆಯಲ್ಲಿ ಏನಾಗ್ಬೋದು, ನನ್ನ ಗತಿ ಏನಾಗ್ಬೋದು, ನನಗೇನ ಸಿಗುತ್ತಾ, ನನಗೇನ ಸಿಗಲ್ವಾ ಅನ್ನೋ ಉದ್ದೇಶ ಇಟ್ಕೊಂಡು ನನಗಿಷ್ಟ ಇಲ್ಲ ಆ ಥರ ಇರೋದು. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಶೈಲಿ ಅದಲ್ಲ. ಚುನಾವಣೆ ಅಥವಾ ನನಗೆ ಏನಾದರೂ ಸಿಗಲೇಬೇಕು ಅಂದರೆ ನನಗೆ ಆಪ್ಷನ್ಸ್ ತುಂಬಾ ಇದೆ, ನಿಮಗೆ ಗೊತ್ತದು, ನೀವೇ ಹಾಕ್ತಿದ್ದೀರಾ ಅಲ್ಲಿ ಇಲ್ಲಿ ಎಲ್ಲ ಅಂತ. ನಾನು ಅದನ್ನೆಲ್ಲ ಬಿಟ್ಟು ಮಂಡ್ಯ ಅಂತ ನಾನು ಯಾಕೆ ಇನ್ಸಿಸ್ಟ್ ಮಾಡ್ತಾಯಿದ್ರಿ? ಇದು ಕಷ್ಟ ಅಂತ ಗೊತ್ತು ನನಗೆ, ಚಾಲೆಂಜಿಂಗ್ ಅಂತಲೂ ಗೊತ್ತು, ಇದಕ್ಕೆ ನಾನು ಹೋರಾಡಬೇಕು ಅಂತಲೂ ನನಗೆ ಗೊತ್ತು. ಆದರೂ ನಾನು ಮಂಡ್ಯ ಅಂತ ಏನಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂದರೆ ನನಗೆ ಆ ಋಣ ಇದೆ, ಆ ಒಂದು ಎಮೋಷ್ನಲ್ ಕನೆಕ್ಷನ್ ನನಗಿದೆ. ಇಲ್ಲಿ ನನಗೆ ಮಂಡ್ಯ ಅಂದರೆ ಅಂಬರೀಷ್ ಅವ್ರು ನನ್ನ ಜೊತೆಯಲ್ಲಿ ಇದ್ದ ಹಾಗೆ ನನಗನ್ಸುತ್ತೆ. ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಇದ್ದಾಗ ನನಗೆ ಅವ್ರು ನನ್ನ ಜೊತೆಯಲ್ಲಿ ಇದ್ದಂಗೆ ನನಗೆ ಅನಿಸುತ್ತೆ. ಅದಕ್ಕೆ ಯಾಕೆಂದರೆ ಅವ್ರು ಮಂಡ್ಯ ಬಿಟ್ಟು ಒಂದು ಸತಿ ಮಂಡ್ಯಗೆ ಅವ್ರು ಬಂದ ಮೇಲೆ ಎಷ್ಟೋ ವರ್ಷಗಳು ಅಂಬರೀಷ್ ಅವ್ರಿಗೆ ಇದ್ದಂಥ ಒಂದು ಕೆರಿಸ್ಮಾಗೆ ಅವ್ರಿಗೆ ಇದ್ದಂಥ ಇಡೀ ರಾಜ್ಯದಲ್ಲಿ, ಬರೀ ಮಂಡ್ಯದಲ್ಲಿ ಅಲ್ಲ, ಎಲ್ಲೋದ್ರೂ ಅವ್ರಿಗೆ ಆ ರೀತಿಯ ಒಂದು ಅಭಿಮಾನ ಇತ್ತು. ಬಟ್ ಅವರು ಮಂಡ್ಯ ಬಿಟ್ಟು ಎಲ್ಲೂ ಹೋಗಿಲ್ಲ. ಏನಕ್ಕಂದರೆ ಆ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಅವ್ರಿಗಿತ್ತು. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ತಾನೇ ನಾನು ರಾಜಕಾರಣಕ್ಕೆ ಬಂದಿದ್ದು. ಅದನ್ನು ಬಿಟ್ಟು ಹೋಗಿ ಅಂತ ನಾನು ಯಾಕೆ ಬಿಟ್ಟು ಹೋಗಬೇಕು? ಮೇಡಮ್, ಬೆಂಗಳೂರು ನಾರ್ತು, ಬೆಂಗಳೂರು ರೂರಲ್ಲು ಆ ಕಡೆ ಸುಮಲತಾ ತಿರುಗಿ ನೋಡೋದಿಲ್ಲ, BJP ಇದು ಮಾಡೋದು. ಬೆಂಗಳೂರು ರೂರಲ್ ನನ್ನ
ನಿಜಕ್ಕೂ ನಿಜ ಹೇಳಬೇಕು ಅಂದರೆ BJPಲೂ ಯಾರು ನನಗೆ ಆ ಪ್ರಸ್ತಾಪ ಅವ್ರಿಗೆ ಗೊತ್ತಿದೆ ನನ್ನ ನಿಲುವೆ. ಇಲ್ಲ, ನನ್ನ ನಿಲುವು ಕೇಳಿ, ನನ್ನ ಮಾತು ಕೇಳಿ, ನನ್ನ ನಿಲುವು ಏನು ಅನ್ನೋದನ್ನ ಅವ್ರಿಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಅವ್ರಿಗೆ ಗೊತ್ತಿದೆ. ನಾನು ಮಂಡ್ಯ BJP ಇಲ್ಲಿ ಸೀಟ್ ಉಳಿಸ್ಕೋಬೇಕು, ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು, ಅಷ್ಟೇ ನಾನು ಹೇಳಿ. ಮೈತ್ರಿ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಪಕ್ಷೇತರ ಸ್ಪರ್ಧೆ ಮಾಡ್ತಾರೆ ಮೇಡಮ್. ನೋಡಿ, ಈಗ ಇದಕ್ಕೆ ತುಂಬ ಈ ಒಂದು ಮಾತು ತುಂಬಾನೇ ಬರ್ತಾನೆ, ಬೋರಿಂಗ್ ಆಗ್ಬಿಟ್ಟಿದೆ. ಈಗ ಪಕ್ಷೇತರ ನಿಂತ್ಕೋತೀರಾ, ಕಾಂಗ್ರೆಸ್ ಸೇರ್ತೀರಾ, ಅಲ್ಲಿ ಸೇರ್ತೀರಾ, ಬೇಡ. ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ. ನಾನು ಹೇಳಿದ್ದೀನಿ BJP ಈ ಸೀಟ್ನ ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನಿದ್ದೀನಿ. ಅದಾಗದೇ ಇದ್ದಾಗ ಮತ್ತೆ ಮಾತಾಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.